ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ನಾಟ್ ಓನ್ಲಿ ಇಂಡಿಯಾಕ್ಕೆ ಪ್ರಾಬ್ಲಮ್ಮು. ಸೊ ಅದಕ್ಕೋಸ್ಕರ ಇದು ಯಾವುದು ಇದು ಎಲ್ಲರಿಗೂ ಇದನ್ನೇ ಬೇಜಾರು, ಇದು ಪ್ರಾಬ್ಲಮ್ ಆಗೇ ಆಗತ್ತೆ. ಅದನ್ನು ಏನು ಹೇಳೋದಂದರೆ, ಈಗ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ಒಳ್ಳೆಯದು ಅಂತ. ಅದಕ್ಕೆ ಪ್ರಾಬ್ಲಮ್ ಆಗತ್ತೆ, ಎಲ್ಲರಿಗೂ ಆಗತ್ತೆ. ಅದನ್ನು ಅಡ್ಜಸ್ಟ್ ಮಾಡ್ಕೋಬೇಕಷ್ಟೆ, ಮತ್ತೇನು ಪ್ರಾಬ್ಲಮ್ ಇಲ್ಲ. ಅದನ್ನು ಯಾವ ಥರ ನಾವು ಯೂಸ್ ಮಾಡಬೇಕು, ಪೆಟ್ರೋಲ್ನ ಯಾವ ಥರ ಯೂಸ್ ಮಾಡಬೇಕು, ಆಲ್ಟರ್ನೇಟಿವ್ಸು ಅದೆಲ್ಲ ಹುಡ್ಕೋಬೇಕು. ಈಗ ಅದ್ರ ಮೇಲೆ ಡಿಪೆಂಡ್ ಆಗ್ಲಿಕ್ಕೆ ಆಗಲ್ಲ. ಪೆಟ್ರೋಲ್ ಮೇಲೆ ಎಲೆಕ್ಟ್ರಿಸಿಟಿ ವೆಹಿಕಲ್ಸ್ ಇದೆ, ಅವೆಲ್ಲ ತೊಗೋಬೋದು ಬೇಕಂತ. ಅದು ಯೂಸ್ ಮಾಡಿಕೊಂಡು ಕಡಿಮೆ ಮಾಡ್ಕೋಬೇಕು ಆದಷ್ಟು ಡಿಪೆಂಡೆನ್ಸಿ. ಸರ್, ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿರೋದು ಯುದ್ಧದ ಪರಿಣಾಮನೇ ಇರ್ಬೋದು. ಬಟ್ ಭಾರತದ ಸರ್ಕಾರದಲ್ಲಿ ತುಂಬ ಟ್ಯಾಕ್ಸ್ ಇರೋದ್ರಿಂದ ಜನಗಳಿಗೆ ಹೊರೆ ಮಾಡಬಾರ್ದು. ಮೋದಿ ಸರ್ಕಾರ ಅದ್ರ ಬಗ್ಗೆ ಗಮನ ಹರಿಸ್ಬೇಕು. ಯುದ್ಧಕ್ಕೂ ಭಾರತಕ್ಕೂ ಸಂಬಂಧ ಇಲ್ಲ. ಸೊ ಹಾಗಾಗಿ ಮೋದಿಯವರು ಅವರೇ ಹೊರೆ ತಗೋಬೇಕು, ಸಾರ್ವಜನಿಕರಿಗೆ ಹೊರೆ ಕೊಡಬಾರ್ದು. ಈಗ ಎಲ್ಲಾ ಕಡೆಗಳಲ್ಲೂ ಕೂಡ ಎಲ್ಲಾ ದೇಶದಲ್ಲೂ ಇದು ಆಗ್ತಿದೆ, ಆಗೋ ಸಾಧ್ಯತೆ ಇದೆ. ಈಗ ಇಂಡಿಯಾದಲ್ಲಿ ಆಗಿದ್ದಷ್ಟು ಸರಿ ತಪ್ಪು ಅಂತಿರೋ ಸರಿ ಅಂತ? ತಪ್ಪು ಸರಿಯಲ್ಲ, ಅದು ಗ್ಲೋಬಲ್ ಎಫೆಕ್ಟ್ ಇರುತ್ತೆ, ಇಲ್ಲ ಅಂತ ಹೇಳಿಲ್ಲ. ಬಟ್ ಆದ್ರೂ ಅಡ್ಜಸ್ಟ್ ಮಾಡಬೇಕು. GST ಎಷ್ಟೊಂದು ಕಡಿಮೆ ಮಾಡಿದ್ದಾರೆ, ಎಲ್ಲ ವಸ್ತುಗಳನ್ನ ಕಡಿಮೆ ಮಾಡಿದ್ದಾರೆ. ಇದು ಮಾತ್ರ ಏನಕ್ಕೆ? ಇದನ್ನು ಹೆಚ್ಚು ಮಾಡೋದ್ರಿಂದ ಅಗತ್ಯ ಬೆಲೆಗಳು ಹೆಚ್ಚಾಗುತ್ತೆ. ಅಗತ್ಯ ಬೆಲೆಗಳು ಜನಸಾಮಾನ್ಯರು ಬದುಕಾಗೋದಿಲ್ಲ. ಸೊ ಹಾಗಾಗಿ ನೀವು ಹೊರ ಹೊತ್ಕೊಳ್ಳಿ, ಜನಸಾಮಾನ್ಯರಿಗೆ ಹೊರೆ ಮಾಡಬೇಡಿ. ईरान और इसराइल का वार चल रहा है ना, उसीलिए पेट्रोल रेट ज्यादा हो गया। क्या बोलते हैं? ये गलत हुआ, दाम नहीं बढ़ना चाहिए। ऐसे भी हिंदुस्तान में महंगाई बहुत ज़्यादा है, तो हमारे सरकार को सोचना चाहिए। शुक्रिया. ಪಬ್ಲಿಕ್ ಸಫರ್ ಆಗಬೇಕು. ಸರ್ಕಾರ ಮಾಡಿರೋದು ತಪ್ಪಿಗೆ ನಾವು ಅನುಭವಿಸ್ಬೇಕು ಅಷ್ಟೇ. ಇರಾನು ಇಸ್ರೇಲು ಯುದ್ಧ ನಡೀತಾ ಇದೆ, ಹಾಗಾಗಿ ಹಾರ್ಮುಜ್ ಅದು ಜಲಸಂಧಿ ಬಂದ್ ಮಾಡಿದ್ದಾರೆ. ಹಾಗಾಗಿ ನಮ್ಮಲ್ಲಿ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ. ಅದೇನು ಹೇಳ್ಕೊಳ್ಳುವಂಥದ್ದು ಏನಿಲ್ಲ, ಮಾಮೂಲಿ ಇದು. ಅವರು ಅಲ್ಲಿಂದ ಹಾರ್ಮುಜ್ ಜಲಸಂಧಿ ಓಪನ್ ಮಾಡಿದರೆ ಅದು ಕಡಿಮೆ ಆಗ್ಬೋದು, ಮಾಮೂಲಿ. ಇದು ಹೇಳ್ಕೊಳ್ಳುವಂಥದ್ದು ಏನಿಲ್ಲ. ಈಗ ತುಂಬಾ ಜನ ಟೀಕೆ ಮಾಡ್ತಿದ್ದಾರೆ ಇದ್ರ ಬಗ್ಗೆ, ಪೆಟ್ರೋಲ್ ಜಾಸ್ತಿ ಮಾಡ್ಬಿಟ್ರು. ಈಗ ಟೀಕೆ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಗೆ ಅಲ್ಲಿಂದನೇ ಬರಬೇಕು. ಕಚ್ಚಾ ತೈಲ ಆಗಲಿ ಅಲ್ಲಿಂದನೇ ಬರಬೇಕು. ಬೇರೆ ಕಡೆ ನಮ್ಮ ದೇಶದಲ್ಲಿ ಉತ್ಪಾದನೆ ಯಾವುದಿಲ್ಲ. ಬೇರೆ ಇರಾನ್ ಕಂಟ್ರಿ, ಅದೇ ಮಧ್ಯಪ್ರಾಚ್ಯ ದೇಶಗಳಿಂದನೇ ಬಂದ್ರೆ ತಾನೇ ನಮಗೆ ಇದು ಪೆಟ್ರೋಲ್ ಆಗಲಿ ಡೀಸೆಲ್ ಆಗಲಿ ನಮ್ಗೆ ಗ್ಯಾಸ್ ಇದಾಗಲಿ ಉತ್ಪಾದನೆ ಮಾಡೋದು. ಅವು ಇಲ್ಲಾಂದ್ರೆ ಮತ್ತೆ ಎಲ್ಲಿಂದ ನಾವು ಬೇಡಿಕೆ ಪೂರೈಕೆ ಮಾಡೋಕ್ಕಾಗಲ್ಲ ಪಬ್ಲಿಕ್ಗಳಿಗೆ. ನಾವು ಅಲ್ಲಿಂದ ಯುದ್ಧ ನಡೀತಾ ಇದೆ, ಹಾಗಾಗಿ ನಮಗೆ ಯುದ್ಧ ನಡೀತಾ ಇರೋದ್ರಿಂದ ನಮ್ಗೆ ಇದು ಪೂರೈಕೆ ಆಗ್ತಾ ಇಲ್ಲ. ಹಂಗಾಗಿ ಬೆಲೆ ಏರಿಕೆ ಆಗ್ತಿದೆ. ಏನು ಮಾಡೋಕ್ಕಾಗಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಡಿಸಿಷನ್ ಸರಿ ಇದೆ ಅಂತೀವಿ? ಸರಿ ಇದೆ.